ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ ಏರ್ಪೋರ್ಟ್ಸ್ ವಿಮಾನ ನಿಲ್ದಾಣದಲ್ಲಿ ಆಗಿರುವಂಥ ಒಂದು ನೋಟಿಫಿಕೇಷನ್ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಇದಕ್ಕೆ ಫಸ್ಟ್ ಬಂದುಬಿಟ್ಟು 12th ಪಾಸ್ ಆಗಿರಬೇಕು. ಯಾವುದೇ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಎಲ್ಲಾದರೂ ಸಹ ಅಪ್ಲೈ ಮಾಡ್ಬೋದು. ಮತ್ತು ಇದಕ್ಕೆ ಮೇಲ್ ಫೀಮೇಲ್ ಇಬ್ಬರು ಸಹ ಅಪ್ಲೈ ಮಾಡುವುದು. ಇನ್ನೊಂದೇನಪ್ಪ ಅಂತಂದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಪರೀಕ್ಷೆಯೂ ಸಹ ಇರುವುದಿಲ್ಲ. ಡೈರೆಕ್ಟ್ ಸೆಲೆಕ್ಷನ್, ಇಂಟರ್ವ್ಯೂ ನಿಮ್ಮ ಪರ್ಸೆಂಟೇಜ್ ಆಧಾರದ ಮೇಲೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಆಧಾರದ ಮೇಲೆ ನಿಮಗೆ ಜಾಬು ಇರ್ತದೆ. ಇದು ಏರ್ಪೋರ್ಟಲ್ಲಿ ಯಾರ್ಯಾರೆಲ್ಲ ಜಾಬ್ ಮಾಡಬೇಕು ಅಂತ ಆಸೆ ಇದೆಯೋ ಆ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ. ಹುದ್ದೆ ಹೆಸರು ಯಾವುದಪ್ಪ ಅಂತಂತಂದರೆ ಅಸಿಸ್ಟೆಂಟ್ ಅಂಥೇಳಿ ಸೆಕ್ಯೂರಿಟಿ. ಇದು 3 ವರ್ಷ ಇರುತ್ತೆ. ಮತ್ತು ಅದನ್ನು ನಿಮ್ಮನ್ನು ಏನು ಮಾಡ್ತಾರೆ ಅಂತಂತಂದರೆ ಕಂಟಿನ್ಯೂ ಸಹ ಮಾಡುವಂಥ ಚಾನ್ಸಸ್ ಇರ್ತೈತೆ. ಇದೇ ಜಾಬ್ ಪ್ಲೇಸ್ ಎಲ್ಲಿದೆ ಅಂತಂತಂದರೆ ಮತ್ತು ಎಷ್ಟು ವೇಕೆನ್ಸಿಗಳಿವೆ ಅಂತ ನೋಡೋಣ. ತಿರುಪತಿಯಲ್ಲಿ 9, ತ್ರಿಚಿಯಲ್ಲಿ 23, ಮದುರೈ 9, ಬುಧೇಶ್ವರಲ್ಲಿ 9 ಮತ್ತು ಉದಯಪುರಲ್ಲಿ 12. ಟೋಟಲಾಗಿ ಇಷ್ಟು ವೇಕೆನ್ಸಿಗಳಿವೆ. ಸಪ್ರೇಟಾಗಿ ಅಪ್ಲೈನ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದು ಒಂದು ಆಲ್ ಇಂಡಿಯಾ ಬೇಸ್, ಅಂದರೆ ಆಲ್ ಇಂಡಿಯಾ ಎಲ್ಲರೂ ಸಹ ಅಪ್ಲೈನ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಕರ್ನಾಟಕದವರು ಸಹ ಅಪ್ಲೈನ ಮಾಡ್ಬೋದು. ಇಲ್ಲಿ ನೋಡಿ, ನೀವು ಅಪ್ಲೈ ಮಾಡ್ಬೇಕಂತಂದರೆ ಎಲಿಜಿಬಲ್ ಏನಿರ್ಬೇಕಪ್ಪ ಇದಕ್ಕೆ ಅಂತಂತಂದರೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು 12th ಎನಿ ರೆಕಗ್ನೈಸೇಷನ್ ಬೋರ್ಡ್ ಅಂತಂದರೆ ಯಾವುದೇ ಒಂದು PUCಯನ್ನು ನೀವು ಪಾಸ್ ಆದವರು ಅಪ್ಲೈನ ಮಾಡಬಹುದು. ನಿಮ್ಮದು ಮಿನಿಮಮ್ 60 to 55% ಇತ್ತಂದರೆ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ. ಏಜ್ ಲಿಮಿಟ್ ಲಾಸ್ಟ್ ಬಂದುಬಿಟ್ಟು 27 ಇಯರ್ಸ್ವರೆಗೂ ಸಹ ಇರುತ್ತದೆ. ಇದಕ್ಕೆ ಫೀ ಸಮೇತ ಇದೆ. ಎಷ್ಟಪ್ಪ ಅಂದರೆ ಜನರಲ್ ಆ್ಯಂಡ್ OBC ಅವರಿಗೆ 500 rupees. 500 rupeesನ್ನು ನೀವೇನು ಮಾಡಬೇಕು ಅಂತಂದರೆ ಪೇಯನ್ನು ಮಾಡಬೇಕು. ಇನ್ನು SC/ST EWS ಆ್ಯಂಡ್ ವುಮೆನ್ ಅವರಿಗೆ ಕೇವಲ 100 ರೂಪಾಯಿ ಫೀ ಇರುವಂಥದ್ದು ಗಮನಿಸ್ಬೋದು. ಎಷ್ಟು ಫೀ ಇದೆ. ಓಕೆ, ನೆಕ್ಸ್ಟು ಓಪನಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಇದೊಂದು ಅಪ್ಲಿಕೇಶನ್ ಹಾಕೋದಕ್ಕೆ ಅಂತಂದರೆ ಆನ್ಲೈನ್ ಸ್ಟಾರ್ಟ್ ಆಗುವಂಥದ್ದು 11/6/2026 ಸ್ಟಾರ್ಟ್ ಆಗಿ ಕೊನೆಗೊಳ್ಳುವಂಥದ್ದು ಜುಲೈ 2 ಕೊನೆಗೊಳ್ತದೆ. ಇದರ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂಥದ್ದು ಕಂಪ್ಲೀಟ್ ವಿಡಿಯೋ ಬೇಕು ಅಂತಂತಂದರೆ ಹೇಳಿ, ನಾನು ಖಂಡಿತವಾಗಿ ನಿಮಗೆ ನಾನು ಏನು ಮಾಡ್ತೀನಿ ಅಂತಂದರೆ ಮಾಡ್ತೀನಿ. ಎಷ್ಟು ಜನ ಕಾಮೆಂಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್. ಇನ್ನು ಇದಕ್ಕೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತಂತಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕುವಾಗ 12th ಸರ್ಟಿಫಿಕೇಟ್ ಬೇಕು, ಅಂದರೆ ಮಾರ್ಕ್ಸ್ ಕಾರ್ಡ್ ಬೇಕು, PUC ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಆಧಾರ್ ಕಾರ್ಡ್ ಬೇಕು, ಮತ್ತು ಫೋಟೋ, ಸಿಗ್ನೇಚರು ಮತ್ತು ಫೀ ಇಷ್ಟಿತ್ತು ಅಂತಂದರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಇನ್ನು ಇದಕ್ಕೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ನೋಡಿದಾಗ ಫಸ್ಟ್ ಇಯರು 21,500, ಸೆಕೆಂಡ್ ಇಯರು 22,000, ಥರ್ಡ್ ಇಯರು 22,500 rupees. ಇಷ್ಟು ನಿಮಗೆ ಸ್ಯಾಲ್ರಿ ಇಲ್ಲಿ ಇರ್ತದೆ ಸ್ನೇಹಿತರೆ. ಇನ್ನು ಇದಕ್ಕಿಂತ ಹೆಚ್ಚು ಸಹ ಸ್ಯಾಲ್ರಿ ಆಗುವಂಥ ಸಾಧ್ಯತೆಯೂ ಇರುತ್ತದೆ. ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.